ನಮಸ್ಕಾರ, ನಮ್ಮ ವಾಯ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಧ್ವನಿಗೆ ನಮ್ಮ ವೇದಿಕೆ. ಸಾಧನೆ ಮಾಡಬೇಕು ಅಂತನ್ನುವಂತಹ ಛಲ, ಹಂಬಲ ಎಲ್ಲರಲ್ಲೂ ಇರುತ್ತೆ. ಅದರಲ್ಲೂ ಶಿಕ್ಷಣ ಅಂತ ಬಂದಾಗ ಮುಂದೆ ಸಾಧಿಸಬೇಕಾದದ್ದು ಏನಿದೆ ಅನ್ನೋದ್ರ ಮೇಲೆ ಶಿಕ್ಷಣದ ಆಯ್ಕೆ ಇರುತ್ತೆ. ಅದೇ ಕರಿಯರ್. ಕರಿಯರ್ ಏನು ಅನ್ನೋದಕ್ಕೆ ಶಿಕ್ಷಣವೇ ಒಂದು ಪ್ರಮುಖವಾದಂತಹ ಘಟ್ಟ. ನಾವಿವತ್ತು ಇರುವಂತದ್ದು PS ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಕರಿಯರ್ ಚರ್ಚೆಗಾಗಿ ನಮ್ಮ ವಾಯ್ಸ್ ನಲ್ಲಿ. PS ಕಾಲೇಜಿನ ವಿದ್ಯಾರ್ಥಿ ಮಿತ್ರರು ನಮ್ಮೊಂದಿಗಿದ್ದಾರೆ. ಹಾಯ್ ಗಾಯ್ಸ್. ಇವತ್ತು ನಿಮಗೆ ಇರುವಂತಹ ವಿಷಯ ಅಂತಂದ್ರೆ ಕರಿಯರ್. ಬಹುಶಃ ಪ್ರತಿ ದಿನ ಪ್ರತಿ ಕ್ಷಣ ಕೂಡ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀರಿ. ಯಾರೇ ಆಗಲಿ ವಿದ್ಯಾರ್ಥಿ ಒಂದು ಆ ಘಟ್ಟದಲ್ಲಿ ಇರುವಾಗ ಒಂದು ಕಡೆ ಎಜುಕೇಶನ್, ಇನ್ನೊಂದು ಕಡೆ ಮುಂದೆ ಏನು ಅನ್ನೋಂಥದ್ದು ಆ ಗುರಿಯನ್ನು ಇಟ್ಕೊಂಡೇ ಬಹುಶಃ ನೀವೆಲ್ಲರೂ ಇಂಜಿನಿಯರಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಅಲ್ವಾ? ಆದ್ರೆ ಇಂಜಿನಿಯರಿಂಗ್ ಓದಿದಾಕ್ಷಣ ಇಂಜಿನಿಯರೇ ಆಗ್ತಾರೆ ಅಂತ ಅನ್ನೋದಕ್ಕಾಗಲ್ಲ. ಒಬ್ಬೊಬ್ಬರ ಗುರಿ ಒಂದೊಂದು ರೀತಿಯಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ಗುರಿ ಏನು, ನಿಮ್ಮ ಕರಿಯರ್ ಆಯ್ಕೆ ಏನು, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಾವಿವತ್ತು ಇಲ್ಲಿ ಸೇರಿರುವಂತದ್ದು. ಸೊ ರೆಡಿ ಇದ್ದೀರಾ? ಮೊದಲಿಗೆ ಒಂದ್ ಸ್ವಲ್ಪ ವಿದ್ಯಾರ್ಥಿ ಜೀವನ ಅಂತಂದ್ರೆ ಆಡ್ತಾ ಆಡ್ತಾ ಓದುವಂತಹ ಕಾಲ. ಹಾಗಾಗಿನೇ ಒಂದ್ ಸ್ವಲ್ಪ ಆಡ್ತಾ ನಾವು ಮಾತನಾಡೋಣ. ಅದೇ ಆಡು ಮಾತಾಡು. ಆಡು ಮಾತಾಡೋಲ್ಲಿ ಬಹಳ ಸಿಂಪಲ್. ಒಂದು ಬಾಲ್ ಪಾಸ್ ಆಗುತ್ತೆ. ಯಾರ ಕೈಯಲ್ಲಿ ಬಾಲ್ ಇರುತ್ತೆ, ನಾನು ಸ್ಟಾಪ್ ಹೇಳಿದಾಗ ಅವರು ನಾನು ಕೇಳುವಂತಹ ಬಹಳ ಸಿಂಪಲ್ ಆದಂತಹ ಪ್ರಶ್ನೆ. ಅದಕ್ಕೆ ABCD ಏನೋ ಆಯ್ಕೆ ಇರಲ್ಲ ಅಷ್ಟೇ. ಬಹಳ ಸಿಂಪಲ್ ಆದಂತಹ ಪ್ರಶ್ನೆ. ಅದಕ್ಕೆ ನೀವು ಉತ್ತರವನ್ನು ಕೊಟ್ಟರಾಯ್ತು. ಎಲ್ಲವೂ ಕರಿಯರ್ಗೆ ಸಂಬಂಧಪಟ್ಟಂಥದ್ದೇ. ನಿಮ್ಮ ಮನಸ್ಸಿನಲ್ಲಿರುವಂಥದ್ದು, ನಿಮ್ಮ ತಲೆಯಲ್ಲಿರುವಂಥದ್ದು, ಅದನ್ನ ಅಭಿವ್ಯಕ್ತಗೊಳಿಸಲಿಕ್ಕೆ ಇದೊಂದು ವೇದಿಕೆ. ಸೊ ಆಟ ಆರಂಭಿಸೋಣ. ಓಕೆ, ಆಡು ಮಾತಾಡು ಆರಂಭ ಆಗುತ್ತೆ. ಬಾಲ್ ಪಾಸ್ ಆಗುತ್ತೆ. ಸ್ಟಾಪ್. ಕರಿಯರ್ ಅಂತ ಅನ್ನೋದು ಯಾರದೇ ಜೀವನದೇ ಆಗಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಯಾಕದು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ? ಹೌದು, ಪ್ರತಿ ಮನುಷ್ಯ ಹುಟ್ಟಿದಾಗೂ ಅದಕ್ಕೆ ಕಾರಣ ಅಂತ ಇದ್ದೇ ಇರುತ್ತೆ. ಸೊ ಕೆರಿಯರ್ ಅಂತ ಡಿಸೈಡ್ ಮಾಡುವಾಗ ಅದು ತುಂಬ ಇಂಪಾರ್ಟೆಂಟ್ ಘಟ್ಟ ನಮ್ಮ ಲೈಫಲ್ಲಿ. ಸೊ ಹಂಗಾಗಿ ಯಾವುದೇ ವ್ಯಕ್ತಿ ಆಗಲಿ ತನ್ನ ಕರಿಯರ್ ಬಗ್ಗೆ ಅಷ್ಟೇ ಕಾಳಜಿ ವಹಿಸ್ತಾನೆ. ಹಾಗೆ ನಾವು ಸ್ಟೂಡೆಂಟ್ಸ್ ಆಗಿ ನಾವು ನಮ್ಮ ಕೆರಿಯರ್ ಬಗ್ಗೆ ತುಂಬಾ ಆಲೋಚನೆ ಇಟ್ಕೊಂಡಿರ್ತೀವಿ. ಸೊ ನನ್ನ ಒಂದು ಕೆರಿಯರ್ ಬಗ್ಗೆ ನಾನು ಯಾವಾಗಲೂ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಪ್ಯಾಷನೇಟ್ ಆಗಿದೆ. ಸೊ ಐ ಚೂಸ್ ಟು ಬಿ ಎನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ಏನಾಗಬೇಕು ಅನ್ಕೊಂಡಿದ್ದೀರಿ? ಸದ್ಯಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, ಸದ್ಯಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತಂದ್ರೆ ಇನ್ನು ಮುಂದೆ ಬೇರೆ ಬೇರೆ ಗುರಿಗಳನ್ನ ಇಟ್ಕೊಂಡಿದ್ದೀರಿ ಅಂತ ಆಯ್ತು. ಅಂದರೆ ಅದು ಡಿಪೆಂಡ್ಸ್. ನನ್ನ ಜೀವನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದಂಗೂ ನನಗೆ ಬೇರೆ ಕರಿಯರ್ ಬಗ್ಗೆ ಇಂಟ್ರೆಸ್ಟ್ ಬಂದರು. ಐ ವುಡ್ ಅಂದರೆ ಇದನ್ನು ಬೇಸಾಗಿ ಇಟ್ಕೊಂಡು ಐ ವುಡ್ ಕಂಟಿನ್ಯೂ ವಿತ್ ಅದರ್ ಕರಿಯರ್. ಬಿಕಾಸ್ ಲೈಫ್ ಅಂದರೆ ಯು ಹ್ಯಾವ್ ಟು ಸಿ ಆಲ್ ಕಲರ್ಸ್ ಆಫ್ ಲೈಫ್. ಸೊ ಒಂದು ಕರಿಯರ್ಗೆ ಸಿಕ್ಕಾಗೋದು ಸಖತ್ ಬೋರಿಂಗ್ ಅಂತ ಅನ್ಸುತ್ತಾ ನಿಮಗೆ? ಇನ್ನು ನನ್ನ ಅನಿಸಿಕೆ ಪ್ರಕಾರ ಹೌದು. ಆಯ್ಕೆಗಳಿದ್ದಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ? ಆಯ್ಕೆಗಳಿಗಿಂತ ನಿಮ್ಮ ಆಸೆ ಇಂಪಾರ್ಟೆಂಟ್, ಪ್ಯಾಷನ್ ಇರುತ್ತಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇವಾಗ ಮೈಟ್ ಬಿ ನಿಮಗೆ ಒಂದು ಕರಿಯರ್ ತುಂಬ ಇಷ್ಟ ಆಗಿರ್ಬೋದು ಆ್ಯಂಡ್ ನೀವು ಅದರಲ್ಲೇ ವರ್ಕ್ ಮಾಡ್ತಾ ಇರ್ತೀರಾ. ಅದು ತುಂಬ ಬೋರಿಂಗ್ ಅನಿಸುತ್ತೆ. ಬಿಕಾಸ್ ರೊಟೀನೇ ಇರುತ್ತೆ. ಯಾವುದೋ ಒಂದು ಕಂಪನಿಗೆ ವರ್ಕ್ ಮಾಡ್ತಾ ಇರ್ತೀರ. ನಿಮಗೆ ನಿಮ್ಮ ಸ್ವಂತ ಕಂಪನಿ ಓಪನ್ ಮಾಡೋ ಆಸೆ ಇರುತ್ತೆ. ಅವಾಗ ನಿಮ್ಮ ನಾಲೆಜ್ನೇ ಬೇಸ್ ಮಾಡಿರ್ತೀರ, ಬಟ್ ಬಿಸ್ನೆಸ್ಸು ಕಲಿತೀರ. ಕರಿಯರ್ ಈ ಶಬ್ದ ಕೇಳ್ತಾ ಇದ್ದಂತೆ ನೀವು ಎಕ್ಸೈಟ್ ಆಗ್ತೀರಾ ಅಥವಾ ಭಯ ಆಗುತ್ತಾ ಅಥವಾ ಉಡಾಫೆ ಅಂತ ಅನ್ಸಿಗೆ ಏನ್ ಮಾಡ್ಕೊಂಡ್ರಾಯ್ತು ಅನ್ಸುತ್ತಾ? ಏನ್ ನಿಮ್ಮ ಭಾವನೆ ಏನು ಕರಿಯರ್ ಅಂತ ಶಬ್ದ ಕೇಳ್ತಾ? ನೀವು ಈಗ ತಾನೇ 3 ಹೇಳಿದ್ರಲ್ಲ, ಅದನ್ನ ಮಿಕ್ಸ್ ಮಾಡಿದಾಗ ಏನ್ ಎಫೆಕ್ಟ್ ಬರುತ್ತಲ್ಲ ಅದಾಗುತ್ತೆ. ಈ ಸಕ್ಸಸ್ ಅನ್ನೋದಕ್ಕೂ ಮತ್ತು ಕರಿಯರ್ ಚಾಯ್ಸ್ಗೂ ಎಷ್ಟು ಅದರಲ್ಲಿ ಒಂದು ಬಾಂಧವ್ಯ ಏನಿದೆ ಅಂತ ಅನ್ನೋದು, ನಾವು ಯಾವುದನ್ನು ಚೂಸ್ ಮಾಡ್ತೀವೋ ಅಥವಾ ನಮ್ಮ ಸ್ಟ್ರೆಂತ್ ಯಾವುದ್ರಲ್ಲಿ ಇದೆಯೋ ಅದನ್ನು ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಸಕ್ಸಸ್ ಸಿಗುತ್ತಾ ಅಥವಾ ಆಮೇಲೆ ನಾವು ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತಾ ನಿಮಗೆ? ಇಷ್ಟ ಇಲ್ಲದೇನೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಬೈ ಫೋರ್ಸ್ ಸಮ್ಟೈಮ್ಸ್, ಬಟ್ ಎಲ್ಲನೂ ಯಾವಾಗಲೂ ಸಕ್ಸಸ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಓಕೆ ದುಡಿಲೇಬೇಕು, ಅದಕ್ಕೋಸ್ಕರ ಮಾಡಲೇಬೇಕು ಅಂತ ಇದ್ದರೆ ಹಾಗಾಗ್ಬೋದು. ಬಟ್ ಇಷ್ಟ ಇಲ್ಲದೆ ಇದ್ದರೆ ಆ ಕೆಲಸ ಮಾಡೋಕ್ಕಾಗಲ್ಲ ಅಂತ ನಂಗೆ ಅನಿಸುತ್ತೆ. ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್? ಪ್ಲ್ಯಾನ್ ಇದ್ದರೆ ನಿಮ್ಗೊಂಥರ ಫ್ಲೋ ಸಿಗುತ್ತೆ. ಓಕೆ ಮುಂದೆ ಹೀಗಾಗ್ಬೋದು ಅನ್ನೋ ಚಾನ್ಸಸ್ ಎಲ್ಲ ನೋಡೋಕ್ಕಾಗುತ್ತೆ ಫಸ್ಟೇ. ಸುಮ್ಮನೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ರೀಚ್ ಆಗ್ಬೋದು ಅಂತ ಹೋದರೆ ಆಗಲ್ಲ ಅನಿಸುತ್ತೆ. ಈಗ ಕರಿಯರ್ ಅಂತ ಬಂದಾಗ ಯಾಕೆ ಎಲ್ಲರೂ ಈ ರೀತಿಯದನ್ನೇ ಆಯ್ಕೆ ಮಾಡ್ಕೊಳ್ತಾರೆ? ಇಂಜಿನಿಯರಿಂಗ್, ಡಾಕ್ಟರ್ ಅಥವಾ
ಟೀಚರ್, ಲೆಕ್ಚರರ್ ಆ ಥರದ್ನೇ ಯಾಕೆ ಆಯ್ಕೆ ಮಾಡ್ಕೊಡ್ತಾರೆ? ವೈ ನಾಟ್ ಪಾಲಿಟಿಕ್ಸ್? 2 ವರ್ಷದ ಹಿಂದೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ನಾನು ಸೇರಬೇಕು ಅಂದರೆ ನಾನು ತುಂಬ ಯೋಚನೆ ಮಾಡಿರ್ತೀನಿ. ಈಗ ಒಂದು ಕೆರಿಯರ್ ಅಂತ ಬಂದ ತಕ್ಷಣ ಮುಂದಿನ 40 ವರ್ಷದ ನಮ್ಮ ಲೈಫ್ ಡಿಸೈಡ್ ಆಗುತ್ತೆ ಅದರಲ್ಲಿ. ಸೊ ಅದನ್ನು ನಾವು ಯಾವತ್ತಿದ್ರೂ ಒಂದು ಫುಲ್ ಸೆಕ್ಯೂರಿಟಿ ಆ್ಯಂಡ್ ಒಂಥರ ಕರೆಕ್ಟ್ ಫ್ಲೋಲ್ಲಿ ಹೋಗಬೇಕು ಅಂತ ನಾವು ಇಷ್ಟಪಡ್ತೀವಿ. ಆ ರೀತಿ ಬಂದಾಗ ಯಾವಾಗ್ಲೂ ಇಂಜಿನಿಯರಿಂಗ್ ಡಾಕ್ಟ್ರು ತಕ್ಕಡಿಲ್ ಮೇಲೆ ಬರುತ್ತೆ ಹೊರತು ಕೆಳಗೆ ಹೋಗುತ್ತೆ ಹೊರತು ಪೊಲಿಟಿಕ್ಸ್ ಯಾವತ್ತೂ ನನಗೆ ಕೆಳಗೆ ಬಂದಿಲ್ಲ. ಬಟ್ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ರಾಜಕೀಯ ಅನ್ನೋ ಒಂದು ಫೀಲ್ಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸೊ ಅದ್ರ ಬಗ್ಗೆ ಎಜುಕೇಟೆಡ್ ಕ್ಲಾಸ್ ಒಂದು ಯೋಚನೆ ಮಾಡದೇ ಇರೋದಕ್ಕೇ ರಾಜಕೀಯ ವ್ಯವಸ್ಥೆ ಅಷ್ಟು ಹದಗೆಟ್ಟಿದೆ ಅಂತ ಅನ್ಸುತ್ತಾ? ಅದು ನಾನು ರಾಜಕೀಯಕ್ಕಿಂತ ರಾಜಕಾರಣಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ನೀವು ಯಾವ ರೀತಿ ನಿಮ್ಮ ದೇಶನ ಮುಂದೆ ನೋಡಬೇಕು ಅನ್ಕೋತೀರ ಅದನ್ನು. ನನಗನ್ಸೋ ಪ್ರಕಾರ ಒಂದು ದೇಶನ ಉದ್ಧಾರ ಮಾಡಬೇಕು ಇಲ್ಲ ಮಾಡಬೇಕು ಅಂದರೆ ಪೊಲಿಟಿಕ್ಸಿಗೆ ಜಾಯ್ನ್ ಆಗಬೇಕು ಅಂತ ನಾನು ಅಂದ್ಕೊಳ್ಳಲ್ಲ. ನಿಮ್ಗೆ ಒಳ್ಳೆ ಮನಸ್ಸಿದ್ರೆ ನಾಳೆ ನೀವು ದುಡಿಯೋದನ್ನು ಒಂದು ಅನಾಥಾಶ್ರಮಕ್ಕೆ ಹೋಗ್ಕೊಡಿ, ಅದು ನೀವು ಮಾಡ್ತಿರೋ ಒಂದು ಒಳ್ಳೆ ಸೇವೆ. ಅದಕ್ಕೆ ನೀವು ಪೊಲಿಟಿಕ್ಸಿಗೆ ಇಳಿದು ನೀವು ಮಾಡಬೇಕು ಅಂತ ಏನಿಲ್ಲ. ಹಾಗಿದ್ರೆ ರಾಜಕೀಯ ಅಂತ ಅನ್ನುವಂಥದ್ದು ಕರಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ವಾ, ಅಥವಾ ಸಾಧ್ಯ ಇದೆ ಅಂತನ್ನುವಂತಹ ಭಾವನೆ ಇರುವಂತವರು ಎಷ್ಟು ಜನ ಇದ್ದಾರೆ? ರಾಜಕೀಯದ ಪರ ಎಷ್ಟು ಜನ ಇದ್ದಾರೆ, ವಿರೋಧ ಎಷ್ಟು ಜನ ಇದ್ದಾರೆ? ಮಾತನಾಡೋಣ ವಾಗ್ಯುದ್ಧದಲ್ಲಿ. ನನ್ನ ಎಡಗಡೆ ಇರುವಂತವರು ರಾಜಕೀಯ ಬೇಕು ಅಂತಾರಂತೆ, ನನ್ನ ಬಲಗಡೆ ಇರುವಂತವರು ರಾಜಕೀಯ ಬೇಡ ಅಂತಿದಾರಂತೆ. ಯಾಕೆ ಈ ದ್ವಂದ್ವ? ಬನ್ನಿ ಇದ್ರ ಬಗ್ಗೆ ಮಾತನಾಡೋಣ, ವಾಗ್ಯುದ್ಧವನ್ನ ಆರಂಭಿಸೋಣ. ರಾಜಕೀಯ ಹೇಗೆ ಒಂದು ಕರಿಯರ್ ಆಗ್ಲಿಕ್ಕೆ ಸಾಧ್ಯ ನಿಮ್ಮ ಪ್ರಕಾರ? ಇಂಡಿಯಾ ಸುಮಾರು ವರ್ಷದಿಂದ ಅಂಡರ್ ಡೆವಲಪಿಂಗ್ ಕಂಟ್ರಿ ಅಥವಾ ಡೆವಲಪಿಂಗ್ ಕಂಟ್ರಿ ಆಗೇ ಇದೆ. ನಾವು ಅದನ್ನು ಡೆವಲಪ್ ಕಂಟ್ರಿ ಮಾಡೋದಕ್ಕೆ ಯುವ ಜನತೆ ರಾಜಕೀಯಕ್ಕೆ ಹೋದರೆ ಮಾತ್ರ ಸಾಧ್ಯ. ಯಾಕಂದರೆ ಕರಪ್ಷನ್ ಸ್ಟಾರ್ಟ್ ಆಗ್ತಾ ಇರೋದೇ ಅಲ್ಲಿಂದನೇ ಎಂಡ್ ಮಾಡ್ಕೊಂಡು ಬರಬೇಕು, ಬೇರಿರೋದಲ್ಲೇ. ಏನಂತೀರಿ ನೀವು? ನಿಜಕ್ಕೂ ರಾಜಕೀಯಕ್ಕೆ ಹೋದರೆ ಮಾತ್ರ ಸಾಧ್ಯನಾ ಅಭಿವೃದ್ಧಿ? ಇಂಡಿಯಾ ಯಾವತ್ತೂ ಡೆವಲಪ್ಡ್ ಕಂಟ್ರಿ ಆಗಬೇಕಾಗಿತ್ತು, ಆಗಿಲ್ಲ. ಯಾಕಂದರೆ ರಾಜಕೀಯದಿಂದನೇ ಅದು ಡೆವಲಪ್ಡ್ ಕಂಟ್ರಿ ಆಗಿಲ್ಲ. ನಾಯಕರೆಲ್ಲ ತಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ. ನೀವು ಮುಖ್ಯಮಂತ್ರಿ ಮಕ್ಕಳು ಮುಖ್ಯಮಂತ್ರಿ ಆಗ್ತಾರೆ. ಓಕೆ, ಅವಕಾಶಗಳು ಸಿಗ್ತಿಲ್ಲ, ಹಾಗಾಗಿ ಅದನ್ನ ಕರಿಯರ್ ಆಗಿ ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯ ಇಲ್ಲ ಅಂತಾರೆ. ಒಪ್ತೀರಾ? ಇಲ್ಲ, ಖಂಡಿತ ನಾನು ಒಪ್ಪಲ್ಲ. ಯಾಕೆ ಅಂದರೆ ಮೊದಲನೇದಾಗಿ ನಿಮ್ಗಳಿಗೆ ಅಷ್ಟು ಇದ್ದಿದ್ರೆ ಜನ ಪ್ರಧಾನಮಂತ್ರಿ ಮಕ್ಕಳೇ ಪ್ರಧಾನಮಂತ್ರಿ ಆಗ್ತಿದ್ದಾರೆ ಅಥವಾ ನಮ್ಮ CM ಮಕ್ಕಳೇ CM ಆಗ್ತಿದ್ದಾರೆ ಅನ್ನೋ ಅಷ್ಟಿದ್ರೆ ತಾವು ಹೋಗಿ ನಿಂತ್ಕೊಂಡು ಇಂಡಿಪೆಂಡೆಂಟ್ ಪಾರ್ಟಿಯಾಗಿ ನಿಂತ್ಕೊಂಡು ನಾವು ಕ್ಯಾಂಪೇನ್ ಮಾಡಿಬಿಟ್ಟು ಇದು ಮಾಡ್ಬೋದಲ್ವಾ? ತಾವೇನಾದ್ರು ಸಮಾಜಕ್ಕೊಂದು ಸೇವೆ ಮಾಡಿ ಏನಾದ್ರು ಕೆಲಸ ಮಾಡಿ ತಾವು ಪ್ರಸಿದ್ಧರಾದರೆ ಖಂಡಿತ ನಿಮ್ಮನ್ನು ಚೂಸ್ ಮಾಡ್ತಾರೆ. ಆ ಥರ ಸಾವಿರಾರು ಎಕ್ಸಾಂಪಲ್ಗಳಿವೆ. ಬರೀ ಯಾರೋ ಒಬ್ಬರು ಸೆಂಟರಲ್ಲಿ ಅದು ಯಾತಕ್ಕೆ ಯೂತ್ ವೋಟ್ ಕೂಡ ಮಾಡಲ್ಲ. ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ. ಎಲ್ಲರೂ ಕರಪ್ಟ್ ಅಂತನೋ ಒಂದು ಇದು ಭಾವನೆ ಎಲ್ರಿಗೂ ಬಂದ್ಬಿಟ್ಟಿದೆ. ಹಾಗಾಗಿ ಇರೋರಲ್ಲಿ ಸುಮಾರಾಗಿರೋರ್ನಾರು ವೋಟ್ ಮಾಡಲ್ಲ. ಹಾಗಾಗಿ ನಾವು ಇಂಡಿಪೆಂಡೆಂಟಾಗಿ ಅಟ್ಲೀಸ್ಟ್ ಕ್ಯಾಂಡಿಡೇಟಾಗಿ ನಿಂತ್ಕೊಂಡು ನಮ್ಮ ಕೆಲಸ ಏನಾದ್ರು ಒಂದು ಸಹಾಯ ಅಂತ ಸಮಾಜಕ್ಕೆ ಮಾಡಿಬಿಟ್ಟು ಎಲೆಕ್ಷನಲ್ಲಿ ನಿಂತ್ಕೊಂಡ್ರೆ ಏನಕ್ಕೆ ಸಾಧ್ಯ ಇಲ್ಲ? 1 ಸಲ ಆಗ್ಬೋದು, 2 ಸಲ ಆಗ್ಬೋದು, ಖಂಡಿತ 3ನೇ ಸಲ ಬಂದೇ ಬರ್ತಾರೆ. ಓಕೆ, ಅವಕಾಶಗಳು ಇಲ್ಲ ಅಂತ ಕೂರೋದ್ರಲ್ಲಿ ಅರ್ಥ ಇಲ್ಲ, ಅವಕಾಶವನ್ನು ನಾವೇ ಹುಟ್ಟಿಸ್ಕೋಬೇಕು ಅಂತ ಇವ್ರಂತಾರೆ. ಒಪ್ತೀರಾ ನೀವು? ನಾವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ಅಲ್ಲಿ ಗೆಲ್ತೀವಿ ಅನ್ನೋದಕ್ಕೆ ಏನು ಸಾಕ್ಷಿ? ಅದಕ್ಕೆ ಗ್ಯಾರಂಟಿನೂ ಇರಲ್ಲ. ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ, ನಿಮ್ಗೆ ಕೆಲಸ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ? ಯಾವ ಧೈರ್ಯದ ಮೇಲೆ ನೀವು ಇಂಜಿನಿಯರಿಂಗ್ ಓದ್ತೀರಾ? ಗುರಿ ಅದೇ ಆಗಿರುತ್ತೆ. ರಾಜಕೀಯದ ಗುರಿ ಇಟ್ಟರೆ ಸಾಧ್ಯ ಇಲ್ವಾ? ರಾಜಕೀಯದಲ್ಲಿ ಗುರಿ ಇಡಬಹುದು, ಆದ್ರೆ ಆಗುತ್ತೆ ಅನ್ನೋದು ಕಾಯಂ ಇರಲ್ಲ. ಯಾಕಂದ್ರೆ ನಮ್ ಗೋಲು ಫುಲ್ ಇಂಜಿನಿಯರಿಂಗ್ ಮೇಲೆ ಇರುತ್ತೆ. ಮಲ್ಟಿ ಟಾಸ್ಕಿಂಗ್ ಸಾಧ್ಯ ಇಲ್ವಾ? ಸ್ಟಾರ್ಟ್ ಮಾಡ್ಬೇಕು, ಯಾರನ್ನೊಬ್ರು ಯಾರೊಬ್ರು ಮಾಡ್ತಾರೆ, ನಮ್ಮ ಮುಂದಿನವ್ರು ಬರ್ತಾರೆ, ನೆಕ್ಸ್ಟ್ ಜನರೇಷನ್ ಅವ್ರು ಮಾಡ್ತಾರೆ ಅನ್ಕೊಂಡಿದ್ರೆ ಆಗಲ್ಲ ಅದು. ಸೊ ನಾವು ಈಗ ಯೂತ್ ಇದ್ದೀವಿ, ನಾವೀಗ ಸ್ಟಾರ್ಟ್ ಮಾಡಿದರೆ 2020 60% ಪಾಪ್ಯುಲೇಷನ್ ಯೂತ್ ಅಂತ 2011 ಸರ್ವೆಯಲ್ಲಿ ತೋರಿಸಿದೆ. ಸೊ 60% ಅಟ್ಲೀಸ್ಟ್ 40% ವೋಟ್ ನಮ್ಗೆ ಸೇರಿದ್ರು ನಾವು ಒನ್ ಸೈಡ್ ಪಾರ್ಟಿ ಮಾಡಿ ರೂಲ್ ಮಾಡ್ಬೋದು, ಇಂಡಿಯಾನ ಒನ್ ಸೈಡಿಂದ ಡೆವಲಪ್ ಮಾಡ್ಕೊಂಡು ಬರ್ಬೋದು. ಓಕೆ, ಸಾಧ್ಯ ಇದೆ ಅಭಿವೃದ್ಧಿ, ಬರೀ ಮನಸ್ಸು ಮಾಡಬೇಕಷ್ಟೇ ಅಂತ ಹೇಳ್ತಾರೆ. ಸೊ ನೀವು ಒಪ್ತೀರಾ? ಯೂತ್ ಬರ್ತಾ ಇಲ್ಲ ಅಂತಲ್ಲ, ಬರ್ತಾ ಇದ್ದಾರೆ. ಬಟ್ ಬ್ಯಾಕ್ಗ್ರೌಂಡ್ ಇರೋರು ಬರ್ತಾ ಇದ್ದಾರೆ. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಇವಾಗ ಯಾವುದಾದ್ರೂ ಈಗ ಅನ್ನನೇ ತೊಗೊಳ್ಳಿ. ಈಗ ಅನ್ನ ಮಾಡಬೇಕು ಅಂತ ಅಂದ್ಕೊಳ್ಳಿ. ನೀವು ಫಸ್ಟು ಅಕ್ಕಿನ ಪಾತ್ರೆ ಒಳಗೆ ಹಾಕ್ತೀರಾ, ಅಕ್ಕಿನ ಕುದಿಸ್ತೀರಾ, ನಂತರ ಅನ್ನ ಬರುತ್ತೆ. ಸೊ ಈ ಬ್ಯಾಕ್ಗ್ರೌಂಡ್ ಇರೋದು ಏನಾಗುತ್ತೆ ಅಂದರೆ ಅವ್ರಿಗೆಲ್ಲ ರೆಡಿಮೇಡಾಗಿ ಸಿಕ್ಬಿಡುತ್ತೆ, ಡೈರೆಕ್ಟ್ ಅನ್ನನೇ ಸಿಗುತ್ತೆ ಅವ್ರ ಕೈಯಲ್ಲಿ. ಇನ್ನು ತಿನ್ನೋದು ಮಾತ್ರ ಬಾಕಿ. ನೋಡಿ, ಪಾಲಿಟಿಕ್ಸ್ ಅನ್ನೋದು ಅದು ಸಂಪೂರ್ಣವಾಗಿ ನಮ್ಮನ್ನು ನಾವು ಸೀಮಿತ ಮಾಡ್ಕೊಂಡ್ರೇ ಅದರಲ್ಲಿ ಏನೋ ಒಂದು ಮುಂದೆ ಬರೋಕ್ಕೆ ಸಾಧ್ಯ. ಈಗ ಕೆಲವರು ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತಾರೆ. ಪಾಲಿಟಿಕ್ಸ್ ಒಂದು ಪಾರ್ಟ್ ಟೈಮ್ ಜಾಬ್ ಅಲ್ಲ. ಪಾರ್ಟ್ ಟೈಮ್ ಜಾಬು ಅಥವಾ ಫುಲ್ ಟೈಮ್ ಜಾಬ್ ಅಂತ ಅಲ್ಲ. ಇದು ನಮ್ಮ ಕೆರಿಯರ್ ಅಥವಾ ನಾವೇನಾದರೂ ಪೊಲಿಟಿಷಿಯನ್ ಆಗಬೇಕನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕದು. ನಿಜಕ್ಕೂ ರಾಜಕೀಯ ಅಂತ ಅನ್ನೋದು ಕರಿಯರ್ ಆಗಿ ತೆಗೆದುಕೊಳ್ಳೋದ್ರೆ ಸಾಧ್ಯನೇ ಇಲ್ವಾ? ಅವ್ರು ಹೇಳ್ದಂಗೆ ನಾನು ಒಬ್ಬನೇ ಇಡೀ ವ್ಯವಸ್ಥೆಯನ್ನು ಬದಲಾಯಿಸೋದು ಅನ್ನೋದು ನಾನು ಖಂಡಿತವಾಗೂ ಒಪ್ಪಲ್ಲ.
ಆದರೆ ಯುವಕರು ಸೇರಿ ಇರೋ ವ್ಯವಸ್ಥೆದೇ ಅನುಗುಣವಾಗಿದ್ದು ಇರೋ ರಾಜಕಾರಣಿಗಳೇ ಭ್ರಷ್ಟ ಗುಣಗಳನ್ನ ಅವರು ಅಳವಡಿಸ್ಕೊಂಡ್ರೆ ಏನು ಬದಲಾವಣೆ ಕಾಣುತ್ತೆ? ಅಲ್ಲ, ಭ್ರಷ್ಟರೇ ಸೇರ್ತಾ ಇರೋದ್ರಿಂದ ಭ್ರಷ್ಟಾಚಾರ ಅಷ್ಟು ತಾಂಡವಾಡ್ತಾ ಇದೆ. ಆದ್ರೆ ಒಳ್ಳೆಯವರು ಸೇರಿ ಅದನ್ನ ಬದಲಾಯಿಸಬಹುದಲ್ಲ? ಸಾಧ್ಯ ಇಲ್ವಾ? ಇಲ್ಲ, ಸಾಧ್ಯವಿಲ್ಲ. ನನ್ನ ಪ್ರಕಾರ ರಾಜಕೀಯ ಇದಕ್ಕೆ ಪರಿಹಾರ ಅಲ್ಲ. ಆಡಳಿತ, ಅಡ್ಮಿನಿಸ್ಟ್ರೇಷನ್ ಇದಕ್ಕೆ. ಇವಾಗ ಎಷ್ಟೋ ಜನ ರಾಜಕಾರಣಿಗಳು ಚುನಾವಣೆ ನಂತರ ಪ್ರಮಾಣ ವಚನ ಸ್ವೀಕರಿಸಿ ಅಸೆಂಬ್ಲಿ ಕಡೆ ತಲೆನೂ ಹಾಕಲ್ಲ. ಯಾರು ಇವ್ನು ಕೇಳೋದು? ಇವ್ರಿಗೊಂದು ಎವ್ಯಾಲ್ಯೂಯೇಷನ್ ಸಿಸ್ಟಮ್ ತರಬೇಕು. ಇದು ಯಾರ ಕೈಲಿ ಸಾಧ್ಯ? ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿದ್ರೆ ಸಾಧ್ಯ. ಆಡಳಿತ ಬೆಟರ್ ಅಲ್ವಾ? ಯಾಕೆ ಸುಮ್ಮನೆ ರಾಜಕೀಯದ ಗೋಜು ನಮಗೆ ಬೇಕಿಲ್ಲ, ನಾವು ಆಡಳಿತಾಧಿಕಾರಿಯಾಗಿ ಅಭಿವೃದ್ಧಿನ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಒಪ್ತೀರಾ? ಈಗ ಒಂದು ಸಿಸ್ಟಮ್ನ ಬದಲಾಯಿಸಬೇಕಂದ್ರೆ ನಾವೇ ಆ ಸಿಸ್ಟಮ್ನಲ್ಲಿ ಹೋಗಬೇಕು, ನಾವೇ ರೆಪ್ರೆಸೆಂಟ್ ಮಾಡಬೇಕು, ಆವಾಗ ಮಾತ್ರ ಸಾಧ್ಯ ಆಗುತ್ತೆ. ಈ ಥರ ಆಗಲ್ಲ ಅಂತ ಇದ್ರೆ ಏನೂ ಮಾಡೋಕ್ಕಾಗಲ್ಲ ನಿಜವಾಗ್ಲೂ. ಪೊಲಿಟಿಕ್ಸ್ನಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ವೋಟ್ನ ಮಾಡಬೇಕು. ಫಸ್ಟ್ ಆಫ್ ಆಲ್ ಅದನ್ನೇ ಮಾಡಲ್ಲ. ಸರ್ವೆ ಪ್ರಕಾರ 90% ಆಫ್ ಯೂತ್ಸ್ ಪಾರ್ಟಿಸಿಪೇಟ್ ಮಾಡಲ್ಲ. ನನ್ನ ಫ್ರೆಂಡ್ ಹೇಳ್ದ 90% ಆಫ್ ದ ಪೀಪಲ್ ಯೂತ್ ಯಾರು ವೋಟ್ ಮಾಡಲ್ಲ ಅಂತ. ಅವನಿಗೆ ಜನರಲ್ ಎಲೆಕ್ಷನಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ ಅಂತ ಗೊತ್ತಿಲ್ಲ ಅನಿಸುತ್ತೆ. 70% ಆಲ್ ಓವರ್ ಕರ್ನಾಟಕ ವೋಟ್ ಆಗಿದೆ. ಸೊ 70% ಅಂದರೆ ಆಲ್ ಓವರ್ ಇವಾಗ ಯೂತ್ಸ್ ಬಂದುಬಿಟ್ಟು 50% ಆಫ್ ದ ಇಂಡಿಯಾ ಯೂತ್ಸ್ ಇದ್ದಾರೆ. ಸೊ 50% ಅಂದರೆ ಅಲ್ಲಿ 35% ಯೂತ್ಸ್ ವೋಟ್ ಹಾಕಿದ್ದಾರೆ ಅಂತಲೇ ಅರ್ಥ. ಅಂದ್ರೆ ಬದಲಾಗ್ತಾ ಇದೆ ಕಾಲ, ಆದ್ರೆ ಬದಲಾಗಿಲ್ಲ ಅಂತ ಅಂತೀರಿ? ನಮ್ಮ ಫ್ರೆಂಡ್ಸ್ ಬದಲಾಗ್ತಾ ಇಲ್ಲ, ಬದಲಾಗ್ತಾ ಇದೆ. ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯೂತ್ಸ್ ಎಲ್ಲರೂ ವೋಟ್ ಮಾಡ್ತಾ ಇದ್ದಾರೆ. ಆಸ್ ಎ ಕೆರಿಯರ್ ಆಗಿ ತಗೊಳಕ್ ಯಾರು ಇಷ್ಟಪಡ್ತಾರೆ? ಯಾಕೆ ಹೀಗೆ ಅಂದ್ರೆ ಈಗ ಅಲ್ಲಿ ಹೋಗ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಎಷ್ಟೊಂದು ಜನ ಹೇಳಿದ್ದಾರೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬೇಕು, ಫೈನಾನ್ಸ್ ಇರಬೇಕು. ಸೊ ಅಲ್ಲಿ ಕಾಸ್ಟಿಸಮ್ ಇದೆ. ಸೊ ಎಲ್ಲರೂ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಯೂಸ್ ಮಾಡ್ತಾರೆ. ರಾಜಕೀಯಕ್ಕೆ ನಾವ್ಯಾಕೆ ಇಂಟ್ರೆಸ್ಟ್ ಪಡ್ತಿಲ್ಲ ಅಂದರೆ ರಾಜಕೀಯ ಜನ ನಂಬಲ್ಲ. ನಾನು ಪಾಲಿಟಿಕ್ಸ್ಗೆ ಹೋದರೆ ನಾನು ಬ್ಲ್ಯಾಕ್ ಮನಿ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತು.